ಯುರೋಪ್ ಅಲ್ಲಿ ಟ್ರಾಫಿಕ್ ಲೈಟ್ಸ್ ಎಲ್ಲ ಮೇಣದ ಬತ್ತಿ ತರ ಕರಗ್ತಾ ಇದಾವೆ. ಫ್ರಾನ್ಸ್ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಲ್ಲಿನ ಗವರ್ಮೆಂಟ್ ಜನಗಳ ಮೇಲೆ ವಾಟರ್ ಸ್ಪ್ರೇ ಮಾಡ್ತಿದ್ದಾರೆ. ಯುರೋಪಿನ 8,000ಕ್ಕಿಂತ ಹೆಚ್ಚಿನ ಸ್ಕೂಲ್ಗಳಿಗೆ ರಜೆ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ಬಿಸಿಲಿಂದ ರೋಡ್ ಮೇಲೆ ಇರೋ ಟಾರ್ ಕರಗ್ತಾ ಇದೆ. ಇಲ್ಲಿವರೆಗೂ ಎಲ್ಲರೂ ಯುರೋಪ್ ವೆದರ್ ನ ತುಂಬಾ ಇಷ್ಟ ಪಡ್ತಿದ್ರು, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಚಳಿ ಇರ್ತಿತ್ತು. ಇದೇ ರೀಸನ್ ಗೆ ಅಲ್ಲಿರೋ 90% ಮನೆಗಳಲ್ಲಿ ಎಸಿ ಇರಲಿಲ್ಲ. ಈ ಒಂದು ಹೀಟ್ ವೇವ್ ಇಂದ ಯುರೋಪ್ ಅಲ್ಲಿ 1,300ಕ್ಕಿಂತ ಜಾಸ್ತಿ ಜನ ಪ್ರಾಣ ಬಿಟ್ಟಿದ್ದಾರೆ. ಟೆಂಪರೇಚರ್ ಯಾವ ಮಟ್ಟಿಗಿದೆ ಅಂದ್ರೆ ವೆಹಿಕಲ್ಸ್ ಟೈರ್ ಗಳು ಮೆಲ್ಟ್ ಆಗ್ತಿದಾವೆ. ಯುರೋಪ್ ಅಲ್ಲಿ ಎಸಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನ ಕೊಂಡ್ಕೊಳ್ಳೋಕೆ ಜನ ಮುಗಿಬಿದ್ದು ಓಡ್ತಾ ಇದ್ದಾರೆ. ಕ್ಲೈಮೇಟ್ ಚೇಂಜ್ ಇಂದ ಏನಾಗುತ್ತೆ ಅಂತ ಕೇಳ್ತಿದ್ರಲ್ಲ, ಅವರಿಗೆ ಈಗ ಉತ್ತರ ಸಿಕ್ಕಿರಬಹುದು. ಇನ್ನೊಂದ್ ಕಡೆ ನಮ್ ಇಂಡಿಯನ್ಸ್ ಹೇಳ್ತಾರೆ, ನಾವಿಲ್ಲಿ 45ರಿಂದ 50 ಡಿಗ್ರಿ ಟೆಂಪರೇಚರ್ ತಡ್ಕೋತೀವಿ, ಯುರೋಪಿಯನ್ಸ್ ಗೆ 37ರಿಂದ 40 ಡಿಗ್ರಿ ತಡ್ಕೊಳಕ್ ಆಗ್ತಿಲ್ವಾ ಅಂತ. ಯಾವಾಗ್ಲೂ ಕೋಲ್ಡ್ ಆಗಿ ಇರೋ ಯುರೋಪ್ ಇದ್ದಕ್ಕಿದ್ದಾಗೆ 35-40 ಡಿಗ್ರಿ ಟೆಂಪರೇಚರ್ ಅಂದ್ರೆ ಅದು ಅವ್ರಿಗೆ ದೊಡ್ಡದೇನೆ. ಇದೇ ರೀಸನ್ ಗೆ ಅವ್ರು ಈ ಮಟ್ಟಕ್ಕೆ ಒದ್ದಾಡ್ತಾ ಇದ್ದಾರೆ. ಈ ಯುರೋಪ್ ನ ಹೀಟ್ ವೇವ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.